ಆತ್ಮೀಯ ರೈತ ಬಾಂಧವರೇ, ಇಂದು ಅಂದರೆ ದಿನಾಂಕ 13/6/2026 ಶನಿವಾರ ಮೈಸೂರು ಮಾರುಕಟ್ಟೆಗೆ ರಜಾ ದಿನವಾಗಿದ್ದು, ಇಂದು ಯಾವುದೇ ತರಕಾರಿ ಬೆಲೆಗಳ ಅಪ್ಡೇಟ್ ಇರುವುದಿಲ್ಲ. ಇಂದು 1 ಜೂನ್ 2026 ಮತ್ತು 12/6/2026 ನಡುವಿನ ತರಕಾರಿ ಬೆಲೆಗಳ ವ್ಯತ್ಯಾಸಗಳನ್ನು ತಿಳಿಯೋಣ ಬನ್ನಿ. ಆತ್ಮೀಯರೇ, ಅನ್ನವನ್ನು ವ್ಯರ್ಥ ಮಾಡಬೇಡಿ, ತಿನ್ನುವಷ್ಟು ಹಾಕಿಸಿಕೊಳ್ಳಿ. ಇದು ನಿಧಿ ಯೂಟ್ಯೂಬ್ ಚಾನಲ್ನ ಕಳಕಳಿ ಮನವಿ. ಪ್ರತಿನಿತ್ಯ ತರಕಾರಿ ಬೆಲೆಗಳ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್ ಮುಂದಿನ ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹ ನೀಡುತ್ತದೆ. 1/6/2026 ಪ್ರತಿ ಕೆಜಿಗೆ 50 ರೂಪಾಯಿ ದರದಲ್ಲಿ ವ್ಯಾಪಾರವಾಗಿದ್ದ ದಪ್ಪ ಮೆಣಸಿನಕಾಯಿ ಇಂದು ಅಂದರೆ 12/6/2026 72 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಪ್ರತಿ ಕೆಜಿಗೆ 22 ರೂಪಾಯಿಗಳ ಏರಿಕೆಗೆ ಮೂಲ ಕಾರಣ ದಪ್ಪ ಮೆಣಸಿನಕಾಯಿ ಗಿಡದಲ್ಲಿ ಕಾಣಿಸಿಕೊಂಡಿರುವ ಬೂದಿ ರೋಗ. ಇದರಿಂದಾಗಿ ಇಳುವರಿ ಕಡಿಮೆಯಾಗಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ದಪ್ಪ ಮೆಣಸಿನಕಾಯಿ ದರ 100 ರೂಪಾಯಿಗಳಿಗೆ ಏರಿಕೆ ಕಾಣಲಿದೆ. 1/6/2026 60 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸೋಲಾರ್ ಬೀನಿಸ್ ಇಂದು ಅಂದರೆ 12/6/2026 80 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಪ್ರತಿ ಕೆಜಿಗೆ 20 ರೂಪಾಯಿಗಳ ಏರಿಕೆ ಕಂಡಿದೆ. ಅದೇ ರೀತಿ 1/6/2026 55 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ರಿಂಗ್ ಬೀನಿಸ್ 12/6/2026 85 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 35 ರೂಪಾಯಿಗಳ ಏರಿಕೆ ಕಂಡಿದೆ. 1/6/2026 ಬಜ್ಜಿ ಮೆಣಸಿನಕಾಯಿ ನಾಟಿ 45 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನ 32 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಅಂದರೆ 12/6/2026 ಬಜ್ಜಿ ಮೆಣಸಿನಕಾಯಿ ನಾಟಿ 53 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನ 38 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತೊಂಡೆಕಾಯಿ 1/6/2026 12 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು 12/6/2026 22 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 10 ರೂಪಾಯಿಗಳ ಏರಿಕೆ ಕಂಡಿದೆ. ಬಿಳಿ ಬದನೆ 1/6/2026 28 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು 12/6/2026 32 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 1/6/2026 ಪ್ರತಿ ಕೆಜಿಗೆ 30 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಖಾರದ ಮೆಣಸಿನಕಾಯಿ 12/6/2026 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಪ್ರತಿ ಕೆಜಿಗೆ 10 ರೂಪಾಯಿಗಳ ಕುಸಿತ ಕಂಡಿದೆ. 1/6/2026 ಪ್ರತಿ ಕೆಜಿಗೆ 26 ರೂಪಾಯಿಯಂತೆ ವ್ಯಾಪಾರವಾಗಿದ್ದ ಗುಂಡು ಬದನೆ 12/6/2026 30 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 1/6/2026 11 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಕುಂಬಳಕಾಯಿ 12/6/2026 9 ರೂಪಾಯಿಗಳಾಗಿದೆ. 2 ರೂಪಾಯಿಗಳ ಕುಸಿತ ಕಂಡಿದೆ. ಪ್ರತಿ ಕೆಜಿಗೆ 4 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಸಾಂಬಾರ್ ಸೌತೆಕಾಯಿ 12/6/2026 8 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 4 ರೂಪಾಯಿಗಳ ಏರಿಕೆ ಕಂಡಿದೆ. ತಿನ್ನುವ ಸೌತೆಕಾಯಿ 1/6/2026 18 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು 12/6/2026 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಮುಂದಿನ ದಿನಗಳಲ್ಲಿ ಏರಿಕೆ ಕಾಣಬಹುದು. 1/6/2026 ಪ್ರತಿ ಕೆಜಿಗೆ 15 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಪಡವಲಕಾಯಿ 12/6/2026 22 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಮುಂದೆಯೂ ಕೂಡ ಏರಿಕೆ ಕಾಣಬಹುದು. 1/6/2026 ಹುಳಿ ಟೊಮೊಟೊ ಪ್ರತಿ ಕೆಜಿಗೆ 32 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದು 12/6/2026 35 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಅದೇ ರೀತಿ ಹೂಕೋಸು ಕೂಡ 1/6/2026 ಪ್ರತಿ ಕೆಜಿಗೆ 15 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದು 12/6/2026 16 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಸೋರೆಕಾಯಿ 1/6/2026 4 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು 12/6/2026 7 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬೆಂಡೆಕಾಯಿ 1/6/2026 7 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು 12/6/2026 13 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. 1/6/2026 ತರಕಾರಿ ಬೆಲೆಗಳ ಪಟ್ಟಿಯನ್ನು ಹಾಗೂ 12/6/2026 ಬೆಲೆ ಪಟ್ಟಿಗಳನ್ನು ನೋಡಬಹುದು. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಜೈ ಜವಾನ್, ಜೈ ಕಿಸಾನ್.